ಸುಮಾರು 25 ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ಈ ಒಂದು 4 ಎಕರೆ ಜಮೀನನ್ನ ಪುರಸಭೆ ಅಂತಿತ್ತು ಶಿಡ್ಲಘಟ್ಟ ಆಗ ತಗೊಂಡ್ರು. ಆಗಿನ ಅಧ್ಯಕ್ಷರಾದಂಥ ಸದಾಶಿವರವರು ಇದನ್ನು ಮಂಜೂರಾತಿ ಮಾಡಿ ನಾವೇನೋ ಉದ್ಯಾನವನ ಮಾಡ್ತೀವಿ ಅಂತೇಳಿ ನಮ್ಮ ಹಿತ್ತಲಳ್ಳಿಯವ್ರ ಹತ್ರ ಎಲ್ಲ ಸಹಿಗಳಾಕಿಸಿ ಒಂದು ಪಾರ್ಕ್ ಮಾಡ್ತೀವಿ, ಪಕ್ಷಿಗಳ ಧಾಮ ಮಾಡ್ತೀವಿ. ಸುಮಾರು 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಇಲ್ಲಿ ಸಂಜೆ ಹೊತ್ತು ವಿಶ್ರಾಂತಿ ಧಾಮನ ಮಾಡ್ತೀವಿ. ಎಲ್ಲ ಚೇರ್ಸ್ ಹಾಕ್ತೀವಿ, ಮರ ಗಿಡ ನೆಟ್ಟು ಹಸಿರು ವಾತಾವರಣ ಮಾಡಿ ಹಸಿರು ಕ್ರಾಂತಿ ಮಾಡ್ತೀವಿ ಅಂತೇಳಿ ನಮ್ಮನ್ನೆಲ್ಲ ಹೇಳಿ ಒಂದು ಪ್ರೇರಣೆ ಮಾಡಿ 4 ಎಕರೆನ ಉದ್ಯಾನವನಕ್ಕಾಗಿ ಅಂತ ಶಿಡ್ಲಘಟ್ಟನ ಪುರಸಭೆಯವರು ತಗೊಂಡ್ರು. ಆಮೇಲೆ ಈಗ ನಗರಸಭೆ ಆಯಿತು. ನಗರಸಭೆ ಆದಮೇಲೆ ಈಗ ಸುಮಾರು 10 ವರ್ಷಗಳ ಹಿಂದೆ ಕಸನ ಶಿಡ್ಲಘಟ್ಟದಲ್ಲಿ ಅವರ ವೇಸ್ಟೆಲ್ಲನೂ ಸಿಗ್ತಂಥ ವೇಸ್ಟನ್ನ, ಪ್ಲಾಸ್ಟಿಕ್ನ, ಅವರ ಒಂದು ಕೆಟ್ಟ ಒಂದು ದುರ್ವಾಸನೆ ಬರೋಂಥ ಪದಾರ್ಥಗಳೆಲ್ಲ ತಗೊಂಬಂದು ಇಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಸುಮಾರು 10 ವರ್ಷಗಳಿಂದನೂ ನಾವು ಗಲಾಟೆ ಮಾಡ್ತಾಯಿದ್ದೀವಿ. ರೈತರು, ನಾವು ಪಕ್ಕದಲ್ಲೇ ಇರೋಂಥ ರೈತರು, ಸುಮಾರು ಎಲ್ಲ ರೇಷ್ಮೆ ಬೆಳೆಗಾರರೇ ಇಲ್ಲಿರತಕ್ಕಂಥವರು. ರೇಷ್ಮೆ ಬೆಳೆ ಅಂತಂದರೆ 98% ರೇಷ್ಮೆ ಬೆಳೆಗಾರ ರೈತರು ಇರೋದು. ಎಲ್ಲ ಹುಳು ಸಾಕಣೆ ಮನೆಗಳಿದ್ದಾವೆ. ನಾವು ಅದರಿಂದನೇ ಜೀವನ ಮಾಡ್ತಾ ಇರೋದು. ಇವಾಗ ಕಷ್ಟ ಪರಿಸ್ಥಿತಿನೂ ಇದೆ. ಇಂಥ ಪರಿಸ್ಥಿತಿನಲ್ಲಿ ಕೂಡ ಅದಕ್ಕೆ ವರ್ಷಕ್ಕೆ 1-2 ಸಾರಿ ಆದರೂ 2-3 ಸಾರಿ ಆದರೂ ಬೆಂಕಿ ಬೀಳ್ತದೆ, ದುರ್ವಾಸನೆ ಬರ್ತಾ ಇರ್ತದೆ. ನಾಯಿಗಳ ಹಾವಳಿ ಕೂಡ ಸಿಕ್ಕಾಪಟ್ಟೆ ನಾಯಿಗಳ ಹಾವಳಿ ಇದೆ. ನಾಯಿಗಳು ಅಂದರೆ ಸುಮಾರು ಜನ 1-2-3 ಪ್ರಾಣ ಹಾನಿನೇ ಆಯಿತು. ಎಷ್ಟೋ ಜನ ಕೈ ಕಾಲು ಮುರಿದು ಕಾರಲ್ಲಿ ಕೂಡ ಬಂದಂಥವ್ರು ಕೂಡ ಆಕ್ಸಿಡೆಂಟ್ಗಳಾಗಿ ಪ್ರಾಣ ಕಳ್ಕೊಳ್ಳೋಂಥ ಒಂದು ಸನ್ನಿವೇಶಗಳು ಕೂಡ ಒದಗಿ ಬಂದವು. ಆದರೆ ಇದಕ್ಕೆ ಅನೇಕ ಬಾರಿ ನಾವು ಶಾಸಕರಿಗೆ ಹೇಳಿದ್ದೀವಿ, ಇದ್ರ ಜೊತೆಗೆ ನಗರಸಭೆ ಅಧ್ಯಕ್ಷರಿಗೆ ಹೇಳಿದ್ದೀವಿ, ನಗರಸಭೆ ಮುಖ್ಯಾಧಿಕಾರಿಗಳಿಗೆ ಹೇಳಿದ್ದೀವಿ, ಆಯುಕ್ತರಿಗೆ ಹೇಳಿದ್ದೀವಿ. ಆದರೂ ಕ್ರಮ ತಗೊಳ್ಳಿಲ್ಲ. ಹಿಂದೆ ಇದ್ದಂಥ ಚಲಪತಿಯರವರು ಆಯುಕ್ತರು, ನಿಮ್ಗೆ ಯಾಕೆ, ನಾನು ಸುಮಾರು ತಾತಳ್ಳಿ ಹತ್ರ ಒಂದು ಶಿಡ್ಲಘಟ್ಟದಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಈ ಕಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಿ ಅಲ್ಲಿಗೆ ವರ್ಗಾವಣೆ ಮಾಡ್ತೀವಿ, ಯಾರೂ ಇಲ್ಲದಂಥ ಜಾಗಕ್ಕೆ, ಮತ್ತು ಪಕ್ಕದಲ್ಲಿ ಜನ ಮತ್ತು ವಸತಿ ಪ್ರದೇಶಗಳು, ಗ್ರಾಮಗಳಿಲ್ಲದಂಥ ಜಾಗಕ್ಕೆ ಮಾಡ್ತೀವಿ ಅಂತೇಳಿ ಹೇಳಿ ನಮ್ಗೆ ಸುಮಾರು ಸಾರಿ ಹೇಳಿದರು. ಆದರೂ ನಾವು ಮನವರಿಕೆ ಮಾಡೋದಕ್ಕೆ ಅವರಿಗೆ ಟಿ ವಿಗಳವ್ರನ್ನ ಕರೆಸಿ ಹೇಳಿದ್ವಿ, ಪತ್ರಿಕಾ ವರದಿಗಾರನ್ನ ಕರೆಸಿ ಹೇಳಿದ್ದೀವಿ, ಮತ್ತು ನಮ್ಮ ಮನವಿನ ಕೂಡ ಸುಮಾರು 150 ಮನೆಗಳವ್ರು ಕೂಡ ಸಹಿಗಳಾಕಿ, ಸುತ್ತಮುತ್ತ ಗ್ರಾಮಸ್ಥರುಗಳು ಕೂಡ ಸಹಿ ಹಾಕಿ ಅವರಿಗೆ ಕಳಿಸ್ತೀವಿ. ಆದರೂ ಕೂಡ ಕ್ರಮ ತಗೊಳ್ಳಿಲ್ಲ. ಬೆಂಕಿ ಬಿದ್ದಾಗ ಬೆಂಕಿ ಬಿದ್ದು ನನ್ನದೇ ಒಂದು ಪಕ್ಕದಲ್ಲಿ ತೋಟ ಇದೆ. ಸುಮಾರು ನಂದು 25-30 ಮಾವಿನ ಗಿಡ ಹಾಳಾಯಿತು, ಒಂದು ಅರ್ಧ ಎಕರೆ ಕಂಬಳಿ ಸೊಪ್ಪು ಹಾಳಾಯಿತು, ಇನ್ನೂ ಪಕ್ಕದಲ್ಲಿರೋ ತೋಟಗಳಲ್ಲಿ ಕೂಡ ಹಾಳಾಯಿತು. ಬೆಳೆ ಸುಮಾರು ಈಗ ಹೋದ ವರ್ಷ ಬೆಳೆ ಬಿದ್ದಾಗ ನಂದು ಕೂಡ ಬೆಳೆ, ರೇಷ್ಮೆ ಬೆಳೆ, ನಾನು ಒಂದು ತಿಂಗಳಿಗೆ 1,000 ಮೊಟ್ಟೆ ಮೇಯಿಸ್ತೀನಿ, ನಂದು ಕೂಡ ಸುಮಾರು 2-3 ಲಕ್ಷ ನಷ್ಟ ಅನುಭವಿಸೋಂಥದ್ದಾಯಿತು. ಕಸ 40 ಲೋಡ್ ಗೊಬ್ಬರ ನಂದು ಬೆಂಕಿ ಬಿದ್ದು ನಮ್ಮದಕ್ಕೂ ಬಿದ್ದು ಅದು ಸುಮಾರು 40 ಲೋಡ್ ಅಂತಂದರೆ ಒಂದು ಲೋಡ್ ಕನಿಷ್ಠ ಅಂದರೆ 5,000 ರೂಪಾಯಿ, 2 ಲಕ್ಷ ರೂಪಾಯಿನ ಗೊಬ್ಬರ ಈಗ 2 ತಿಂಗಳಿಂದ ನಂದೇ ಹಾಳಾಯಿತು. ಈ ರೀತಿ ಸುಮಾರು ಜನ ಹಾಳಾಗಿದೆ. ಜೊತೆಗೆ ಪಕ್ಕದಲ್ಲಿರತಕ್ಕಂಥ ರೇಷ್ಮೆ ಬೆಳೆಗಳು ಸುಮಾರು ಜನ 100 ಮೊಟ್ಟೆಯಿಂದ 50 ಮೊಟ್ಟೆಯಿಂದ 1,000 ಮೊಟ್ಟೆವರೆಗೂ ಬೆಳೆಯೋಂಥ ರೈತರಿದ್ದಾರೆ. ಪ್ರಗತಿಪರ ರೈತರಿದ್ದೀವಿ ನಾವು ಕೂಡ. ನಮಗೆ ಬಹಳ ಹಾನಿಕರ ಆಗಿದೆ ಇದು.